ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬಿಗ್ ಕ್ಯಾಸ್ ಹಾಗೆ ಎನ್ಜೋ ಅಮೋರೆ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೀಸೆಂಟ್ ಆಗಿ ಇವರ ಬಗ್ಗೆ ಒಂದು ಅಪ್ಡೇಟ್ ನಾನು ತಿಳಿಸ್ಕೊಟ್ಟಿದ್ದೆ. ಡಬ್ಲ್ಯೂ ಅವರು ಇವರಿಬ್ರು ಕೂಡ ತನ್ನ ಕಂಪನಿಗೆ ಕರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಇವನ್ ಎನ್ಜೋ ಅಮೋರೆ ಅವ್ರನ್ನ ಇನ್ನೇನು ಸೈನ್ ಮಾಡ್ಕೊಳ್ಳೋ ಹಂತಕ್ಕೂ ಕೂಡ ಹೋಗಿದ್ದಾರೆ ಅಂತ. ಬಟ್ ಡಬ್ಲ್ಯೂ ಅವರು ಈಗ ವೆಯ್ಟ್ ಮಾಡ್ತಾ ಇದಾರಂತೆ. ಎನ್ಜೋ ಅಮೋರೆ ಅವ್ರನ್ನ ಸಪರೇಟ್ ಆಗಿ ಸೈನ್ ಮಾಡ್ಕೊಳ್ಳೋದ್ರ ಬದಲು ಬಿಗ್ ಕ್ಯಾಸ್ ಅವರ ಕಾಂಟ್ರಾಕ್ಟ್ AEW ಕಂಪನಿಯಿಂದ ಮುಗಿಲಿ ಅಂತ ಡಬ್ಲ್ಯೂ ಅವರು ವೆಯ್ಟ್ ಮಾಡ್ತಾ ಇದಾರಂತೆ. ಸೊ ಅದಕ್ಕೋಸ್ಕರನೇ ನಮ್ಮ ಬಿಗ್ ಕ್ಯಾಸ್ ಅವರು ಕೂಡ AEW ಕಂಪನಿಯಿಂದ ತನ್ನ ಡಿಪಾರ್ಚರ್ ನ ಕೇಳ್ಕೊಂಡಿದ್ದಾರಂತೆ. ಸೊ AEW ಕಂಪನಿಯಿಂದ ಅವರು ಹೊರಗಡೆ ಬಂದ ಕೂಡಲೇ ಎನ್ಜೋ ಅಮೋರೆ ಹಾಗೆ ಬಿಗ್ ಕ್ಯಾಸ್ ಅವ್ರನ್ನ ಡಬ್ಲ್ಯೂ ಅವರು ಒಟ್ಟಿಗೆ ಸೈನ್ ಮಾಡ್ಕೊಂಡು ತನ್ನ ಕಂಪನಿಗೆ ಕರ್ಕೊಂಡು ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ 100% ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಟೈಮ್ ಅಲ್ಲಿ ನಿಜವಾಗ್ಲೂ ಈ ಒಂದು ಟ್ಯಾಗ್ ಟೀಮ್ ಏನಾದ್ರು ಬಂದ್ರೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಡಬ್ಲ್ಯೂ ಟ್ಯಾಗ್ ಟೀಮ್ ಡಿವಿಷನ್ ಅಲ್ಲಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ. ಡಬ್ಲ್ಯೂ ಅವರು ಜಿಲ್ಲಾ ಫಾಟೋ ಅವ್ರನ್ನು ಕೂಡ 100% ಸೈನ್ ಮಾಡ್ಕೋತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಆಕ್ಚುಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ಗಿಂತ ಮುಂಚೆನೆ ಈ ಒಂದು ಅಪ್ಡೇಟ್ ಬಂದಿತ್ತು. ಡಬ್ಲ್ಯೂ ಅವರು 100% ಜಿಲ್ಲಾ ಫಾಟೋ ಅವ್ರನ್ನ ಸೈನ್ ಮಾಡ್ಕೋತಾರೆ ಅಂತ. ಬಟ್ ನನಗೆ ಗೊತ್ತಿತ್ತು ಜಿಲ್ಲಾ ಫಾಟೋ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಬರೋದಿಲ್ಲ ಅಂತ. ಅದಕ್ಕೋಸ್ಕರ ನಾನು ಈ ಒಂದು ಅಪ್ಡೇಟ್ ನ ಕವರ್ ಮಾಡಿರಲಿಲ್ಲ. ಅಂಡ್ ಈಗ ಡಬ್ಲ್ಯೂ ಅವರು ಇನ್ನೇನು 100% ಆದಷ್ಟು ಬೇಗನೆ ಜಿಲ್ಲಾ ಫಾಟೋ ಅವ್ರನ್ನ ತನ್ನ ಕಂಪನಿಗೆ ಸೈನ್ ಮಾಡ್ಕೋತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಸ್ಟಿನ್ ಥಿಯರಿ ಅವರ ಬಗ್ಗೆ. ಆಸ್ಟಿನ್ ಥಿಯರಿ ಅವರ ಬುಕ್ಕಿಂಗ್ ನಿಜವಾಗ್ಲೂ ಡಬ್ಲ್ಯೂ ಕಂಪನಿಯಲ್ಲಿ ಯಾವ ರೀತಿ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಆಸ್ಟಿನ್ ಥಿಯರಿ ಅವರು ಯಾವುದೋ ಲೆವೆಲ್ ಅಲ್ಲಿ ಇರ್ತಾ ಇದ್ರು. ಬಟ್ ಈಗ ಅವರಿಗೆ ಏನು ಕೂಡ ಗೊತ್ತಾಗ್ತಾ ಇಲ್ಲ. ವಿಷನ್ ಅಲ್ಲಿ ಅವರು ಆಡ್ ಆದಾಗ ನಾವೇನೋ ಆಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಈಗ ವಿಷನ್ನೇ ಹಾಳಾಗಿ ಹೋಗ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಆಸ್ಟಿನ್ ಥಿಯರಿ ಅವರು ಲೋಗನ್ ಪಾಲ್ ಅವರ ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಫೇಮಸ್ ಆಸ್ಟಿನ್ ಥಿಯರಿ ಆಗಿ ರೋಮನ್ ರೈನ್ಸ್ ಅವರ ಸೆಗ್ಮೆಂಟ್. ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಆಸ್ಟಿನ್ ಥಿಯರಿ ಅವರಿಗೆ ಹೇಳಿದ್ರು, ಯುವರ್ ಡ್ಯಾಡಿ ಇಸ್ ಗಾನ್, ಯುವರ್ ಡ್ಯಾಡಿ ಇಸ್ ನಾಟ್ ಹಿಯರ್ ಎನಿಮೋರ್ ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಆಸ್ಟಿನ್ ಥಿಯರಿ ಅವರು ಈಗ ಹೇಳ್ತಾರೆ, ಆ ಒಂದು ಟೈಮಲ್ಲಿ ನಾನು ಕೂಡ ರೋಮನ್ ರೈನ್ಸ್ ಅವರಿಗೆ ಆನ್ಸರ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದೆ, ನೀನು ಕೂಡ ವಿನ್ಸ್ ಮಿಕ್ಮೆನ್ ಅವರ ಗಾಯ ಅಂತ. ಬಟ್ ನಾನು ಆ ರೀತಿ ಮಾಡಲಿಲ್ಲ, ಯಾಕಂದ್ರೆ ನಾನು ಆ ಒಂದು ಫೀಲ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಆ ರೀತಿ ಸ್ಟೇಟ್ಮೆಂಟ್ ನ ಕೊಡ್ಲಿಲ್ಲ ಅಂತೇಳಿ. ನಿಜವಾಗ್ಲೂ ನನಗೆ ಆಸೆ ಇತ್ತು, ನಾನು ರೋಮನ್ ರೈನ್ಸ್ ಅವರ ವಿರುದ್ಧ ನನ್ನ ಮನಿ ಇನ್ ದ ಬ್ಯಾಂಕ್ ನ ಸಕ್ಸಸ್ಫುಲಿ ಕ್ಯಾಶ್ ಇನ್ ಮಾಡಲಿಲ್ಲ ಅಂದ್ರೂ ಕೂಡ ಅವರ ಮೇಲೆನೆ ಕ್ಯಾಶ್ ಇನ್ ಮಾಡಬೇಕು ಅಂತ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಟ್ರಿಪಲ್ ಎಚ್ ಅವರು ಆಸ್ಟಿನ್ ಥಿಯರಿ ಅವರ ಮನಿ ಇನ್ ದ ಬ್ಯಾಂಕ್ ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡ್ತಾರೆ. ಅದು ಕೂಡ ಫೇಲ್ಡ್ ಕ್ಯಾಶ್ ಇನ್ ಆಗುತ್ತೆ. ನಿಜವಾಗ್ಲೂ ವರ್ಸ್ಟ್ ವರ್ಸ್ಟ್ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಅಂತಾನೆ ಹೇಳ್ಬಹುದು ನಮ್ಮ ಆಸ್ಟಿನ್ ಥಿಯರಿ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್. ಇದೆಲ್ಲದಕ್ಕೂ ಕೂಡ ಮೇನ್ ರೀಸನ್ ನಮ್ಮ ಟ್ರಿಪಲ್ ಎಚ್ ಅವರು. ಆಗ ನಾನು ಕೂಡ ನನ್ನ ಔಟ್ರೇಜ್ ನ ಹೊರಗಡೆ ಹಾಕಿದ್ದೆ, ಏನು ಮಾಡೋದಕ್ಕಾಗೋದಿಲ್ಲ. ಅಂಡ್ ನಮ್ಮ ಜಾನ್ ಸಿನಾ ಅವರ ಜೊತೆನೂ ಕೂಡ ನಮ್ಮ ಆಸ್ಟಿನ್ ಥಿಯರಿ ಅವರು ಕೆಲವೊಂದಷ್ಟು ಮೂಮೆಂಟ್ ಗಳನ್ನ ಶೇರ್ ಮಾಡ್ಕೋತಾರೆ. ಜಾನ್ ಸಿನಾ ಅವರು ಆಸ್ಟಿನ್ ಥಿಯರಿ ಅವರಿಗೆ ಹೇಳಿದ್ರಂತೆ, ನೀನ್ ಯಾಕೆ ಹೀಲ್ ಆಗಿದೆಯಾ ಗುರು, ನೀನು ಪ್ಯೂರ್ ಬೇಬಿ ಫೇಸ್ ಆಗಬೇಕು, ಆಗ ನಿನ್ನ ಬೆಳವಣಿಗೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳಿ ನಮ್ಮ ಜಾನ್ ಸಿನಾ ಅವರು ವಿನ್ಸ್ ಮಿಕ್ಮೆನ್ ಅವ್ರಿಗೂ ಕೂಡ ಹೋಗಿ ಹೇಳಿದ್ರಂತೆ ಆಸ್ಟಿನ್ ಥಿಯರಿ ಅವರು ಬೇಬಿ ಫೇಸ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಆಸ್ಟಿನ್ ಥಿಯರಿ ಅವರ ಬಳಿ ಬಂದು, ನಾನು ವಿನ್ಸ್ ಮಿಕ್ಮೆನ್ ಅವರ ಜೊತೆ ಮಾತಾಡಿದ್ದೀನಿ, ಈಗ ನೋಡು ಪ್ರಾಬಬ್ಲಿ ಅವರು ಚೇಂಜ್ ಮಾಡಬಹುದು ಅಂತಾನು ಕೂಡ ಹೇಳಿದ್ರಂತೆ. ಬಟ್ ಅಷ್ಟೊತ್ತಿಗೆ ವಿನ್ಸ್ ಮಿಕ್ಮೆನ್ ಅವರೇ ಡಬ್ಲ್ಯೂ ಕಂಪನಿಯಿಂದ ಚೇಂಜ್ ಆಗಿದ್ರು. ಅಂಡ್ ಅದಕ್ಕೋಸ್ಕರ ನಮ್ಮ ಆಸ್ಟಿನ್ ಥಿಯರಿ ಅವರ ಸ್ಟಾರ್ ಡಬ್ಲ್ಯೂ ಕಂಪನಿಯಿಂದ ಡೌನ್ ಆಗ್ತಾನೆ ಹೋಗ್ತಾ ಇದೆ. ನೋಡ್ಬೇಕು ಗೈಸ್, ಆಸ್ಟಿನ್ ಥಿಯರಿ ಅವ್ರನ್ನ ಡಬ್ಲ್ಯೂ ಅವರು ನನಗೇನು ಅನಿಸ್ತಾ ಇಲ್ಲ ಯುಟಿಲೈಸ್ ಮಾಡ್ಕೋತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ನ ಕೋಡಿ ರೋಡ್ಸ್ ಆಗಿ ಸ್ಯಾಮಿ ಝೈನ್ ಅವರ ರೀಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜುಲೈ 6ನೇ ತಾರೀಕಿನ ಮಂಡೇ ನೈಟ್ ರೋ ಎಪಿಸೋಡ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಇನ್ನ ಈ ಒಂದು ಮಂಡೇ ನೈಟ್ ರೋ ಎಪಿಸೋಡ್ ಚಿಕಾಗೋದಿಂದ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಿಮಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಕೋತೀನಿ, ಚಿಕಾಗೋ ಯಾರ ಹೋಮ್ ಗ್ರೌಂಡ್ ಅಂತ. ಆಫ್ ಕೋರ್ಸ್ ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಹೋಮ್ ಗ್ರೌಂಡ್. ಅಂಡ್ ಇದಕ್ಕಿಂತ ಮುಂಚೆ ನಮ್ಮ CM ಪಂಕ್ ಅವರು ಡಬ್ಲ್ಯೂ ಕಂಪನಿಯಿಂದ ಬ್ರೇಕ್ ನ ತಗೊಳ್ಳೋದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಅವರು ಕೋಡಿ ರೋಡ್ಸ್ ಅವರ ಜೊತೆನೆ ಕಾಣಿಸ್ಕೊಂಡಿದ್ದು. ಸೊ ಇಲ್ಲೇನಾದ್ರೂ CM ಪಂಕ್ ಅವರ ಇನ್ವಾಲ್ವ್ಮೆಂಟ್ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಗೈಸ್. ಮೊದಲನೇದಾಗಿ ಈ ಒಂದು ಮ್ಯಾಚ್ ನ ಕೆಲವೊಂದಷ್ಟು ಎಂಡಿಂಗ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಒಂದು ನಮ್ಮ ಸ್ಯಾಮಿ ಝೈನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅಥವಾ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವ್ರನ್ನ ಹೆಂಗಿದ್ರು ಕೂಡ ಟೆಂಪರವರಿ ಚಾಂಪಿಯನ್ ಮಾಡಿರೋದು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಇಷ್ಟು ಬೇಗನೆ ಸ್ಯಾಮಿ ಝೈನ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೋಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸಿ ಈ ಒಂದು ಮ್ಯಾಚ್ ಅಲ್ಲಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಬಹುದು. ಇನ್ನ ಒಂದು ಚಾನ್ಸ್ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಿಟರ್ನ್ಸ್ ಗಳು ನೋಡೋದಕ್ಕೆ ಸಿಗಬಹುದು. ಎಸ್, ಆ ಒಂದು ರಿಟರ್ನ್ಸ್ ಗಳು ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಬಹುದು ಸಮ್ಮರ್ ಸ್ಲಾಮಿಗೆ. ಇಲ್ಲಿ ನಾನು 2 ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್. ಎಸ್, ನನಗೆ ನನ್ನ ಪ್ರಕಾರ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಅಷ್ಟೊಂದೇನು ಸೆನ್ಸ್ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿಲ್ಲ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳಿದ್ದೇನು, ನಾನು ಬಂದ್ ಕೂಡಲೇ ಕೋಡಿ ರೋಡ್ಸ್ ಅವರ ಮೇಲೆ ಹೋಗ್ತೀನಿ, 15th ಟೈಮ್
ಟೈಮ್ ಚಾಂಪಿಯನ್ ಆಗ್ತೀನಿ ಅಂತ. ಸೊ ಅವರು ಬಂದಾಗ ಕೋಡಿ ರೋಡ್ಸ್ ಅವರು ಚಾಂಪಿಯನ್ನೇ ಆಗಿಲ್ಲ ಅಂದ್ರೆ ಕೋಡಿ ರೋಡ್ಸ್ ಅವರ ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೋಗ್ತಾರಾ ಅಥವಾ ಚಾಂಪಿಯನ್ ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೋಗ್ತಾರಾ ಅನ್ನೋದು ಒಂದು ದೊಡ್ಡ ಡೌಟ್ ಇದೆ. ಸೊ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ ಈ ಒಂದು ಮ್ಯಾಚ್ ಅಲ್ಲಿ, ಬಟ್ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಬಟ್ ಜಾಸ್ತಿ ಚಾನ್ಸ್ ಯಾರ್ದಿದೆ ಗೊತ್ತಾ? ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವ್ರದ್ದು. ಎಸ್ ಪ್ರಾಬಬ್ಲಿ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಗೆಸ್ ವಾಟ್, CM ಪಂಕ್ ಅವರ ಕ್ಯಾರೆಕ್ಟರ್ ನ WWE ಅವರು ಹೀಲ್ ಟರ್ನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ, ಅದು ಕೂಡ ಅವರ ಹೋಮ್ ಗ್ರೌಂಡ್ ಅಲ್ಲೇ ಏನಾದ್ರೂ ನಮ್ಮ CM ಪಂಕ್ ಅವರು ಹೀಲ್ ಆಗಿ ಟರ್ನ್ ಆದ್ರೆ ನಿಜವಾಗ್ಲೂ ಅಮೇಜಿಂಗ್ ಆಗಿರುತ್ತೆ. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈ ಒಂದು ಮ್ಯಾಚ್ ನಡೀತಾ ಇರುತ್ತೆ, ಸಡನ್ ಆಗಿ ನಮ್ಮ CM ಪಂಕ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಕಾಸ್ಟ್ ಮಾಡಿಸ್ಬಿಡ್ತಾರೆ. ಅದಾದ್ಮೇಲೆ ನಮ್ಮ CM ಪಂಕ್ ಅವರು ತನ್ನ ಮೊಕ್ವಾಡನ ಏನೋ ತೆಗಿತಾರೆ, ಅದು ರಿವೀಲ್ ಆಗುತ್ತೆ CM ಪಂಕ್ ಅಂತ. ಆ ಒಂದು ಟೈಮ್ ಅಲ್ಲಿ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂಡ್ ಹಿಂಗೆ WWE ಅವರು CM ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಮೋಸ್ಟ್ ಅವೈಟೆಡ್ ಡ್ರೀಮ್ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡಬಹುದು. ನಿಜವಾಗ್ಲೂ ಈ ಒಂದು ಮ್ಯಾಚ್ ಆಗ್ಬೇಕು ಅಂದ್ರೆ ಚಾಂಪಿಯನ್ಶಿಪ್ ಗೆ ಮಾತ್ರ ಆಗ್ಬೇಕು ಅಂತ ನೀವು ಯಾರು ಕೂಡ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ಇಲ್ಲ ಅಂದ್ರೂ ಕೂಡ ಇವರಿಬ್ರು ಕೂಡ ಸೇರ್ಕೊಂಡು ಅದ್ಭುತವಾದ ಸ್ಟೋರಿನ ಡೆಲಿವರ್ ಮಾಡಬಹುದು. ಅಂಡ್ ಇದರಿಂದ WWE ಅವರು ಸ್ಯಾಮಿ ಝೈನ್ ಅವರಿಗೆ ಸ್ವಲ್ಪ ದಿನ ಅವಕಾಶನ ಕೊಡಬಹುದು ತನ್ನ ಚಾಂಪಿಯನ್ಶಿಪ್ ರೈನ್ ನ ಕೊಡೋದಕ್ಕೆ. ಇಷ್ಟು ಬೇಗ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಕಿತ್ಕೊಳ್ಳೋದಕ್ಕೆ ಯೋಚನೆ ಮಾಡಿಲ್ಲ ಅಂದ್ರೆ. ಸೊ ಈ ರೀತಿಯ ಆಂಗಲ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಥವಾ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ಕೊಂಡಾದ್ಮೇಲೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆಗಬಹುದು. ಅಂಡ್ ಹಿಂಗೆ WWE ಅವರು ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಸ್ಟೋರಿನ ಸಮ್ಮರ್ ಸ್ಲಾಮ್ ಗೆ ತಗೊಂಡು ಹೋಗಬಹುದು. ಅಥವಾ ನಮ್ಮ CM ಪಂಕ್ ಅವರು ಕೂಡ ರಿಟರ್ನ್ ಆಗೋ ಚಾನ್ಸ್ ಇದೆ. ಏನೇ ಆಗಲಿ ಗೈಸ್, ಮಂಡೇ ನೈಟ್ ರಾ ಚಿಕಾಗೋ ಎಡಿಷನ್ ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಅಲ್ಲಿ ನಮಗೆ ತುಂಬಾನೇ ಟ್ವಿಸ್ಟ್ ವಿಚಾರಗಳು ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಗೈಸ್ ಆ ಒಂದು ಮ್ಯಾಚ್ ನ ಎಂಡಿಂಗ್ ಯಾವ ರೀತಿ ಇರುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.